ಹಾಯ್ ಹಲೋ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಮೊದಲೇದಾಗಿ ಎಲ್ಲರೂ ಹೇಗಿದ್ದೀರಾ? ಹೋಪ್‌ಫುಲಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ನಿಮ್ಮ ಕೆಲಸಗಳು ಕೂಡ ತುಂಬಾ ಅದ್ಭುತವಾಗಿ ಹೋಗ್ತಾ ಇದೆ ಅಂತ ಕೂಡ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಕ್ಕೆ ಹೊರಡ್ತಾ ಇರೋ ಅಂದರೆ ಶೇರ್ ಮಾಡಕ್ಕೆ ಹೊರಡ್ತಾ ಇರೋ ಈ ಒಂದು ಕೇಸ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ಆ್ಯಂಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇದೆ. ಆ್ಯಂಡ್ ತುಂಬಾ ಮಿಸ್ಟ್ರಿಯಸ್ ಕೂಡ ಆಗಿದೆ. ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ನೀವು ಪಡ್ತೀರಾ ಅನ್ನೋ ಒಂದು ನಂಬಿಕೆಯಲ್ಲಿ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಸೊ ಖಂಡಿತವಾಗ್ಲೂ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ನೀವು ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ, ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡಿದರೆ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನಿಮ್ಮಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಇದರಿಂದ ಮುಂದೆ ಬರೋ ಎಲ್ಲ ವಿಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಇನ್ನು ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಸ್ಟಾರ್ಟ್ ಮಾಡೋಣ. ಸೊ ಪೊಲೀಸರಿಗೆ ಒಂದು ಕೇಸ್ ಇನ್ವೆಸ್ಟಿಗೇಷನ್ಗಂತ ಬರುತ್ತೆ. ಸೊ ಪೊಲೀಸರು ಆ್ಯಸ್ ಯೂಶ್ವಲ್ ಆಗಿ ಬೇರೆ ಕೇಸ್ ಥರ ಆ ಒಂದು ಕೇಸ್ನ ಎತ್ಕೊಂಡು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸುಮಾರು ದಿನಗಳು ಹೋಯಿತು, ಸುಮಾರು ತಿಂಗಳುಗಳು ಹೋಯಿತು, ಸುಮಾರು ವರ್ಷಗಳು ಹೋದರೂ ಆ ಕೇಸ್ ಮೇಲ್ಗಡೆ ಏನೇ ಪ್ರೋಗ್ರೆಸ್ ಇಲ್ಲ. ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಕೇಸ್ ಮುಗಿಯೋದಕ್ಕೆ ಯಾವುದೇ ಒಂದು ಇಂಡಿಕೇಶನ್ ಆ ಕೇಸ್ ಕೊಡ್ತಾ ಇರಲಿಲ್ಲ. ಸೊ ಲಾಸ್ಟಿಗೆ ಅದರಲ್ಲಿ ಏನಾಯಿತು ಅಂದರೆ, ಆ ಕೇಸಲ್ಲಿ ಪೊಲೀಸರು ದೆವ್ವ ಭೂತಗಳು ಇವೆ ಅಂತ ನಂಬಿಕೆ ಹುಟ್ಟಿಸಿದಂತಹ ಒಂದು ಕೇಸ್ ಅದು. ಸೊ ಮೋಸ್ಟ್ ಪ್ರಾಬಬ್ಲಿ ಇದು ಈ ಒಂದು ಕೇಸ್ ಒನ್ ಆಫ್ ದ ಡೇಂಜರಸ್ ಕೇಸ್ ಅಂತಲೇ ನಮ್ಮ ಜಗತ್ತಿನಲ್ಲೇ ಒನ್ ಆಫ್ ದ ಡೇಂಜರಸ್ ಕೇಸ್ ಅಂತ ಕೂಡ ಅದು ದಾಖಲಾಯಿತು. ಸೊ ಈ ಕೇಸಲ್ಲಿ ಫಾರ್ ದ ಫಸ್ಟ್ ಟೈಮ್ ದೆವ್ವ ಭೂತಗಳನ್ನೇ ಅಂದರೆ ಸೂಪರ್ ನ್ಯಾಚುರಲ್ ಪವರ್ಸ್ಗಳನ್ನೇ ಅಕ್ಯೂಸ್ಡ್ ಅಂತ ಮಾಡಲಾಯಿತು. ಹಾಗೆಯೇ ಸ್ನೇಹಿತರೆ, ನೆಟ್ಫ್ಲಿಕ್ಸ್ ಅವ್ರು ಕೂಡ ಈ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಒಂದು ಫಿಲ್ಮ್ ಕೂಡ ಶೂಟ್ ಮಾಡಿದರು. ಸೊ ಮೂವಿಯ ನೇಮ್ ಬಂದುಬಿಟ್ಟು ವೆರೋನಿಕಾ ಅಂತ. ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಮೂವೀಸ್ ಅದು. ಆ್ಯಂಡ್ ತುಂಬಾ ಹಾರರ್ ಎಲಿಮೆಂಟ್ಸ್ ಇರುವಂತಹ ಒನ್ ಆಫ್ ದ ಡೇಂಜರಸ್ ಮೂವಿ. ಆ್ಯಂಡ್ ಒಂದು ಸ್ವಲ್ಪ ಮಟ್ಟಿಗೆ ಆ ಒಂದು ಮೂವಿನ ಕೆಲವು ಕಂಟ್ರಿಯಲ್ಲಿ ಬ್ಯಾನ್ ಕೂಡ ಮಾಡಿದರು. ಸೊ ಈ ಒಂದು ಕೇಸ್ ಕಡೆ ಹೋಗೋದಾದರೆ, ಎಸ್ಟೆಫೆನಾ ಅನ್ನೋ ಒಬ್ಬಳು ಹುಡುಗಿ ಮ್ಯಾಡ್ರಿಡಲ್ಲಿ ಇರ್ತಾಯಿದ್ಲು. ಸೊ ಅವಳಿಗೆ 1990 ಕೇಸ್ ಇದು. ಆ್ಯಂಡ್ ಆ ಟೈಮಲ್ಲಿ ಇವಳಿಗೆ 18 ವರ್ಷ ಆಗಿತ್ತು. ಸೊ ಇವಳು ಕಾಲೇಜಿಗೆ ಹೋಗ್ತಾಯಿದ್ಲು. ಸೊ ಇವಳ ಒಂದು ಆ್ಯಟಿಟ್ಯೂಡ್, ಇವಳ ಒಂದು ಬಿಹೇವಿಯರ್ ತುಂಬಾ ಸ್ಟ್ರೇಂಜ್ ಆಗಿತ್ತು. ಆ್ಯಂಡ್ ಅವರ ಟೀಚರ್ಸು ಕೂಡ ಇದ್ರ ಬಗ್ಗೆ ಪ್ರಿನ್ಸಿಪಲ್ಗೂ ಕೂಡ ಕಂಪ್ಲೇಂಟ್ ಮಾಡಿದರು. ಲೈಕ್ ಅವಳ ಆ್ಯಟಿಟ್ಯೂಡ್ ಯೂಶ್ವಲ್ ನಾರ್ಮಲ್ ಕಿಡ್ಸ್ ಥರ ಇರಲಿಲ್ಲ, ತುಂಬಾ ಸಸ್ಪಿಷಿಯಸ್ ಆಗಿದ್ಲು. ಆ್ಯಂಡ್ ಒಂದೊಂದು ಸತಿ ಅಂತರೂ ಮನೆಯಲ್ಲಿ ತನ್ನ ತಮ್ಮನನ್ನು ನೋಡಿ ಸುಮ್ಮನೆ ಕಿರ್ಚಾಡೋದು. ಆ್ಯಂಡ್ ಅವರ ಮನೆ ಹೇಗಿತ್ತಂದ್ರೆ, ಅವರ ಮನೆ ಡೋರ್ನ ಒಂದು ವುಡ್ಡಲ್ಲಿ ಮಾಡಿದರು. ಓಕೆ. ಸೊ ಇವಳು ಇದ್ದಕ್ಕಿದ್ದಾಗೆ ರಾತ್ರಿ ಟೈಮಲ್ಲಿ ಹೋಗಿ ಅವಳು ಉಗುರಲ್ಲಿ ಆ ಆ ಬಾಗ್ಲನ್ನ ತುಂಬಾ ಪರ್ಚೋಳು. ಆ್ಯಂಡ್ ಅದರಿಂದ ಅವಳು ಉಗುರು ಕಟ್ಟಾಗಿ ಬ್ಲೀಡಿಂಗ್ ಕೂಡ ತುಂಬಾ ಆಗ್ತಾಯಿತ್ತು. ಆ್ಯಂಡ್ ತುಂಬಾ ನೋವು ಅನುಭವಿಸ್ತಾಯಿದ್ರು. ಸೊ ಇವಳ ಈ ಒಂದು ಬಿಹೇವಿಯರಿಂದ ಆ ಮನೆಯಲ್ಲಿದ್ದ ಎಲ್ರಿಗೂ ತುಂಬಾ ಭಯ ಆಗಿತ್ತು. ಆ್ಯಂಡ್ ಅವರ ಪೇರೆಂಟ್ಸ್ಗಂತೂ ಏನು ನಡೀತಾ ಇದೆ ಅಂತ ಕೂಡ ಅವರಿಗೆ ಒಂದು ಸ್ವಲ್ಪನೂ ಕ್ಲೂ ಇರಲಿಲ್ಲ. ಸೊ ಎಸ್ಟೆಫೆನಾ ರಾತ್ರಿ ಹೊತ್ತು ವಿಚಿತ್ರವಾಗಿ ಅಳ್ತಾಯಿದ್ಲು, ಕೂಗ್ತಾಯಿದ್ಲು, ವಿಚಿತ್ರವಾದಂತಹ ಒಂದು ಧ್ವನಿನ ಆಚೆ ತೆಗಿತಾಯಿದ್ಲು. ಸೊ ಇದರಿಂದ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೇ ಅವರ ಫ್ಯಾಮಿಲಿ ಮೆಂಬರ್ ಆದರೆ ನಿಮ್ಗೆ ಹೇಗೆ ಅನಿಸುತ್ತೆ? ಭಯ ಆಗುತ್ತೆ ತಾನೆ. ಸೊ ಇದೇ ರೀತಿ ಎಲ್ಲ ಮನೆ ವಾತಾವರಣ ಕಂಪ್ಲೀಟಾಗಿ ಚೇಂಜ್ ಆಗೋಗಿತ್ತು. ಆ್ಯಂಡ್ ಅವರ ಪೇರೆಂಟ್ಸ್ ಕೂಡ ಅವಳನ್ನು ಅವ್ರ ಮೇಲೆ ಪಾಪ ತಮ್ಮ ಮಗಳಲ್ವಾ ಅನುಭವಿಸ್ತಾ ಇರೋದು. ಸೊ ಎಲ್ಲ ಥರದ ಡಾಕ್ಟರ್ಸ್ಗೂ ಕೂಡ ತೋರಿಸ್ತಾರೆ, ಯಾರೂ ಕೂಡ ಏನು ಇದಕ್ಕೆ ಸೊಲ್ಯೂಷನ್ ಹುಡ್ಕೋದಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಇವರ ಫ್ಯಾಮಿಲಿ ಮೆಂಬರ್ ಸ್ವಲ್ಪ ರಿಲಿಜಿಯಸ್ ಅಂದರೆ ಒಂದು ಸ್ವಲ್ಪ ಧಾರ್ಮಿಕ ಕಡೆ ತುಂಬಾ ಫಾಲೋ ಮಾಡ್ತಾ ಇರೋದ್ರಿಂದ ಅವರು ಹಲವಾರು ಫಾದರ್ಸ್ಗಳಿಗೂ ಕೂಡ ತೋರಿಸ್ತಾರೆ. ಬಟ್ ಅವರು ಕೂಡ ಈ ಒಂದು ಹುಡುಗಿ ಬಗ್ಗೆ ಏನು ಅವ್ರ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ. ಸೊ ಒಂದಿನ ಏನಾಗುತ್ತೆ ಅಂದರೆ, ಇವ್ರ ಫ್ಯಾಮಿಲಿ ಮೆಂಬರ್ಸ್ ಹೀಗೆ ಯೋಚನೆ ಮಾಡ್ತಿರುವಾಗ ಸಡನ್ನಾಗಿ ಇವರ ರೂಮ್ಗೆ ಅಂದರೆ ಎಸ್ಟೆಫೆನಾ ಅವಳ ರೂಮ್ಗೆ ಹೋದಾಗ ಇವರಲ್ಲಿ ಅಬ್ಸರ್ವ್ ಏನು ಮಾಡ್ತಾರೆ ಅಂದರೆ, ತಮ್ಮ ಮಗಳು ಯಾವುದೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ನ ಪರ್ಫಾರ್ಮ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ಸೊ ಅಲ್ಲೆಲ್ಲ
ಪೂರ್ತಿ ರೂಮ್ನ ಒಂದು ರೌಂಡ್ ಎಲ್ಲ ನೋಡ್ಕೊಂಡಾದ್ಮೇಲೆ ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ಗೆ ಪರ್ಫಾರ್ಮ್ ಮಾಡೋದಕ್ಕೆ ಏನೆಲ್ಲ ವಸ್ತುಗಳು ಬೇಕೋ ಎಲ್ಲ ಆ ಒಂದು ರೂಮಲ್ಲಿ ಅವರ ಪೇರೆಂಟ್ಸ್ಗೆ ಕಾಣಿಸ್ತಾ ಇತ್ತು. ಆ್ಯಂಡ್ ಇದು ಕೂಡ ಗೊತ್ತಾಗುತ್ತೆ, ಓಜಾ ಬೋರ್ಡ್ನ ಮುಖಾಂತರ ಅವಳ ಮಗಳು ಆತ್ಮಗಳ ಜೊತೆ ಸಂಪರ್ಕ ಕೂಡ ಮಾಡ್ತಾ ಇದ್ದಾಳೆ ಅನ್ನೋ ಒಂದು ವಿಷಯ ಕೂಡ ಅವರ ಪೇರೆಂಟ್ಸ್ಗೆ ಗೊತ್ತಾಗುತ್ತೆ. ಸೊ ಕೆಲವೊಂದು ಸತಿ ಎಸ್ಟೆಫೆನಾ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾಯಿದ್ರೆ, ಇನ್ನು ಕೆಲವು ಸತಿ ತುಂಬಾ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾಯಿದ್ರು. ಸೊ ಇವ್ರ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಇವಳು ನಾರ್ಮಲ್ ಆಗಿರೋ ಟೈಮಲ್ಲಿ ಹೋಗ್ಬಿಟ್ಟು ಆ ಒಂದು ಓಜಾ ಬೋರ್ಡ್ ಹಾಗೆ ಆ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಕೇಳ್ತಾರೆ. ಸೊ ಆಗ ಅವಳು ಏನು ಹೇಳ್ತಾಳೆ ಅಂದರೆ, ಹೌದು ನಾನು ನನ್ನ ಫ್ರೀ ಟೈಮಲ್ಲಿ ಆತ್ಮಗಳ ಜೊತೆ ಮಾತಾಡ್ತಾ ಇರ್ತೀನಿ ಆ್ಯಂಡ್ ರಾತ್ರಿ ಹೊತ್ತು ವಿಚಿತ್ರವಾಗಿರೋ ಒಂದು ಆಕೃತಿಗಳು ನನ್ನ ರೂಮ್ಗೆ ಬರ್ತವೆ, ನನ್ನ ಜೊತೆ ಹೊರಡೋದಕ್ಕೆ ತಯಾರಾಗು ಅಂತ ಹೇಳ್ತವೆ ಅಂತ ಹೇಳಿ ತಮ್ಮ ತಂದೆ ತಾಯಿನ ಅಪ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾರೆ. ಇದನ್ನ ಕೇಳಿ ಅವರ ತಂದೆ ತಾಯಿಗೆ ತುಂಬಾ ಬೇಜಾರಾಗುತ್ತೆ. ಆ್ಯಂಡ್ ಆದರೆ ಅವರ ಪೇರೆಂಟ್ಸ್ ಅವರ ಒಂದು ಪ್ರಯತ್ನನ ಬಿಡಲ್ಲ. ಡಾಕ್ಟ್ರನ್ನ ತೋರಿಸೋದು, ಫಾದರ್ಸ್ಗಳನ್ನ ಮೀಟ್ ಮಾಡಿಸೋದು ಮಾಡೇ ಮಾಡ್ತಾರೆ. ಸೊ ಒನ್ ಫೈನ್ ಡೇ ಏನಾಗುತ್ತೆ ಅಂದರೆ, ಒಂದು ಫೇಮಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲೂ ಕೂಡ ಟ್ರೀಟ್ಮೆಂಟ್ ಕೊಡ್ತಾನೆ ಇರ್ತಾರೆ. ಸೊ ಇದೆಲ್ಲ ಆಗಿ ಒಂದು 6-7 ತಿಂಗಳು ಹಾಗೆ ಮೂವ್ ಆಗುತ್ತೆ. ಸೊ ಜುಲೈ 13, 1991 ಏನಾಗುತ್ತೆ ಅಂದರೆ, ಇದ್ದಕ್ಕಿದ್ದಾಗೆ ಎಸ್ಟೆಫೆನಾ ತನ್ನ ತಂಗಿ ಏನಿದ್ದಾಳೆ ಅವಳ ಮೇಲೆ ಇದ್ದಕ್ಕಿದ್ದಾಗೆ ತುಂಬಾ ಭೀಕರವಾಗಿ ಹಲ್ಲೆ ಮಾಡ್ತಾಳೆ. ಯಾವ ರೀತಿ ಅಂದರೆ, ಅವಳ ತಂಗಿ ಕೋಮಾ ಸ್ಟೇಜ್ಗೆ ಹೊರಟೋಗ್ಬಿಡ್ತಾಳೆ. ಆ್ಯಂಡ್ ಇಮ್ಮಿಡಿಯೇಟಾಗಿ ಹೋಗ್ಬಿಟ್ಟು ಅವರ ತಂಗಿನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಾಗಿ ಈ ಕಡೆ ಇವಳ ಟ್ರೀಟ್ಮೆಂಟ್ ಕೂಡ ನಡೀತಾ ಇರುತ್ತೆ. ಸೊ ಆ ಒಂದು ಹಾಸ್ಪಿಟ್ಲಲ್ಲಿ ಪೂರ್ತಿ ಎಸ್ಟೆಫೆನಾ ಅವಳ ಒಂದು ಹೆಲ್ತ್ ಕಂಡೀಷನ್ ಮೇಲೆ ಕಂಪ್ಲೀಟಾಗಿ ಅವಳಿಗೆ ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಹಾಕ್ತಾರೆ. ಸೊ ಅಲ್ಲೂ ಕೂಡ ಎಲ್ಲ ಚೆಕ್ ಮಾಡ್ತಾರೆ. ಬಟ್ ಡಾಕ್ಟರ್ಸು ಲಾಸ್ಟಿಗೆ ಏನು ಹೇಳ್ತಾರೆ ಅಂದರೆ, ಇಲ್ಲ ನಿಮ್ಮ ಮಗಳು ಕಂಪ್ಲೀಟಾಗಿ ಆಲ್ ರೈಟ್ ಆಗಿದ್ದಾಳೆ ಆ್ಯಂಡ್ ಇವಳಿಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಸೊ ಇವ್ರ ತಂದೆ ತಾಯಿಗೆ ತುಂಬಾ ಖುಷಿಯಾಗುತ್ತೆ, ನಮ್ಮ ಮಗಳು ಫೈನಲಿ ಸೇಫ್ ಆದಳು ಅಂತ. ಆ್ಯಂಡ್ ಹಾಗೆ ಸ್ವಲ್ಪ ದಿನ ಹೋಗುತ್ತೆ, 1-1.5 ತಿಂಗಳು ಹೋಗುತ್ತೆ. ಇದ್ದಕ್ಕಿದ್ದಾಗೆ ಹಾಸ್ಪಿಟ್ಲಲ್ಲೇ ಅವಳ ಮಗಳು ಪ್ರಾಣ ಕಳ್ಕೊಂಡ್ಬಿಡ್ತಾಳೆ. ಆ್ಯಂಡ್ ಪೋಸ್ಟ್ ಮಾರ್ಟಮಲ್ಲೂ ಕೂಡ ನ್ಯಾಚುರಲ್ ಆ್ಯಂಡ್ ನಾರ್ಮಲ್ ಡೆತ್ ಅಂತ ಬರುತ್ತೆ. ಸೊ ಡಾಕ್ಟರ್ಸ್ ಕೂಡ ಅದನ್ನು ನಾರ್ಮಲ್ ಡೆತ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಡಾಕ್ಟರ್ಸ್ಗೂ ಕೂಡ ಅವಳ ಒಂದು ಡೆತ್ತಿನ ರೀಸನ್ ಏನು ಅಂತ ಐಡೆಂಟಿಫೈ ಮಾಡೋದಕ್ಕಾಗಲಿಲ್ಲ. ಸೊ ಅವಳು ಹೋದ್ಲು ಅಂತ ಕತೆ ಅಲ್ಲಿಗೆ ಸ್ಟಾಪ್ ಆಗಲ್ಲ. ಆ್ಯಕ್ಚುಲಿ ಕತೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ. ಸೊ ಅವಳು ಸತ್ತು ಸುಮಾರು ಇನ್ನೂ 15-20 ದಿನ ಆಗಿತ್ತು ಅಷ್ಟೇ. ಅವಳು ಇರ್ತಾ ಇದ್ದ ಒಂದು ಮನೆಯಲ್ಲಿ ವಿಚಿತ್ರ ಘಟನೆಗಳಾಗೋದಕ್ಕೆ ಶುರು ಆಗ್ತವೆ. ಅವಳು ಇರ್ತಾ ಇದ್ದಂತಹ ಒಂದು ರೂಮಲ್ಲಿ, ಅವಳು ಎಲ್ಲಿ ಮಲಗ್ತಾ ಇದ್ಲೋ ಆ ಒಂದು ರೂಮಲ್ಲಿ ವಿಚಿತ್ರವಾಗಿ ಕಿರ್ಚಾಡೋ ಧ್ವನಿ, ಇದ್ದಕ್ಕಿದ್ದಾಗೆ ನಗೋ ಧ್ವನಿ, ಹಾಗೆಯೇ ಆ ರೂಮಲ್ಲಿ ಏನೋ ಒಂದು ಬ್ಲ್ಯಾಕ್ ಶ್ಯಾಡೋಸ್ ಪಾಸ್ ಆದಂಗೆ. ಸೊ ಈ ಥರ ಹಲವಾರು ಇನ್ಸಿಡೆಂಟ್ಸ್ ಆ ಮನೆಯಲ್ಲಿ ನಡೀತಾ ಹೋಗುತ್ತೆ. ಆ್ಯಂಡ್ ಅವರ ಪೇರೆಂಟ್ಸ್ಗೂ ಕೂಡ ಬೆಳಗ್ಗೆ ರೂಮ್ ಕ್ಲೀನ್ ಮಾಡ್ತಿರುವಾಗ ಕರ್ಟನ್ ಹಿಂದ್ಗಡೆ ಯಾವುದೋ ಬ್ಲ್ಯಾಕ್ ಶ್ಯಾಡೋ ನಿಂತಿರೋ ರೀತಿ. ಸೊ ಈ ಥರ ಎಲ್ಲ ಅವರು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರೆ, ಅದು ಇನ್ಫ್ಯಾಕ್ಟ್ ಯಾವುದೋ ಒಂದು ನಾರ್ಮಲ್ ಮನೆ ಏನೋ ಆಗಿರಲಿಲ್ಲ, ಆ್ಯಕ್ಚುಲಿ ಹಾಂಟೆಡ್ ಹೌಸ್ ಥರನೇ ಆಗಿಬಿಟ್ಟಿತ್ತದು. ಸ್ನೇಹಿತರೆ, ಏನು ಗೊತ್ತಾ, ಇದು ಆ್ಯಕ್ಚುಲಿ ಕೇಳೋದಕ್ಕೆ ಈ ಥರ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ. ಬಟ್ ಯಾರೆಲ್ಲ ಅದನ್ನು ಅನುಭವಿಸಿರ್ತಾರಲ್ಲ, ಖಂಡಿತವಾಗ್ಲೂ ಅದು ನಾಟ್ ಎಟ್ ಆಲ್ ಫನಿ, ತುಂಬಾ ಡೇಂಜರಸ್. ಅದು ತುಂಬಾ ಎಕ್ಸ್ಟ್ರೀಮ್. ಅದೇನಾದರೂ ಏನಾದರೂ ಎಕ್ಸ್ಕಲೇಟ್ ಆಯಿತು ಅಂದರೆ ಆ ಮನೇಲಿ ಯಾರೂ ಉಳಿಯಲ್ಲ. ಸೊ ಆ ಥರ ಒಂದು ಎಕ್ಸ್ಟ್ರೀಮ್ ಇದಕ್ಕೆ ಹೋಗುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಎನಿವೇಸ್, ಸ್ಟೋರಿ ಕಡೆ ಬರೋಣ. ಸೊ ಈ ಥರ ಎಲ್ಲ ಆಗ್ತಿರುವಾಗ ಅವರ ಪೇರೆಂಟ್ಸ್ಗೆ ಒಂದು ಹೋಪ್ ಇತ್ತು. ಅವ್ರು ಯಾವುದೇ ಕಾರಣಕ್ಕೂ ತಮ್ಮ ಧೈರ್ಯನ ಕಳ್ಕೊಳ್ಳಲ್ಲ, ಬದಲಾಗಿ ತುಂಬಾ ಕೂಲಾಗಿದ್ದರು. ಆ್ಯಂಡ್ ಅವ್ರಿಗೆ ತುಂಬಾ ಕಾನ್ಫಿಡೆನ್ಸ್ ಆಗಿತ್ತು. ಏನಂದ್ರೆ, ಅವರ ಪೇರೆಂಟ್ಸ್ ಏನು ಹೇಳ್ತಾ ಇದ್ರು ಅಂದರೆ, ಇದು ಖಂಡಿತವಾಗ್ಲೂ ನನ್ನ ಮಗಳದೇ ಆತ್ಮ. ಸೊ ಅವರು ನನ್ನ ಜೊತೆನೇ ನಮ್ಮ ಮನೆಯಲ್ಲೇ ಈ ಒಂದು ಮನೆಯಲ್ಲಿ ವಾಸ ಮಾಡ್ತಿದ್ದಾಳೆ. ಸೊ ಅವಳಿಗೆ ಯಾವುದೇ ಕಾರಣಕ್ಕೂ ನಾವು ಡಿಸ್ಟರ್ಬ್ ಮಾಡೋದು ಬೇಡ. ಅವಳಿಗೆ ಹೇಗೆ ಅನಿಸುತ್ತೋ ಹಾಗೆ ಈ ಮನೇಲಿ ಇರಲಿ ಅವಳು. ಹಾಗೆಯೇ ಅವಳು ನಮಗೇನೋ ಒಂದು ಹೇಳೋದಕ್ಕೆ, ನಮಗೇನೋ ಒಂದು ಕಮ್ಯುನಿಕೇಟ್ ಮಾಡೋದಕ್ಕೆ ನನ್ನ ಮಗಳು ಪ್ರಯತ್ನ ಪಡ್ತಿದ್ದಾಳೆ ಅಂತ ಅವರ ಪೇರೆಂಟ್ಸ್, ತಂದೆ ತಾಯಿ ಅಂದ್ಕೊಳ್ತಾ ಇರ್ತಾರೆ. ಸೊ 1 ನವೆಂಬರ್ 1993, ಅಂದರೆ ಈಗ ಎಸ್ಟೆಫೆನಾ ಸತ್ತುಬಿಟ್ಟು, ಅಂದರೆ ಅವಳು ಹೋಗಿ
2 ವರ್ಷ ಆಗಿದೆ. ಸೊ ಮನೆಯಲ್ಲಿ ಆ್ಯಸ್ ಯೂಶುವಲ್ ಅದೆಲ್ಲ ಆ ಥರ ಒಂದು ಅನ್‌ಯೂಶುವಲ್ ಥಿಂಗ್ಸ್ ನಡೀತಾನೆ ಇತ್ತು. ಸೊ ಒಂದು ದಿನ ಏನಾಗುತ್ತೆ ಅಂದರೆ ಲಿವಿಂಗ್ ರೂಮಲ್ಲಿ ಅವಳ ಒಂದು ಫೋಟೋ ಇತ್ತು. ಸೊ ಆ ಫೋಟೋ ಇದ್ದಕ್ಕಿದ್ದಾಗೆ ಆ ಫೋಟೋಗೆ ಬೆಂಕಿ ಹತ್ಕೊಳ್ಳುತ್ತೆ. ಈ ಒಂದು ಇನ್ಸಿಡೆಂಟ್ ಆ ಲಿವಿಂಗ್ ರೂಮಲ್ಲಿದ್ದ ಎಲ್ಲರೂ ಇನ್ಕ್ಲೂಡಿಂಗ್ ಅವರ ಪೇರೆಂಟ್ಸ್ ಕಣ್ಣಾರೆ ಆ ಒಂದು ಇನ್ಸಿಡೆಂಟ್ನ ಅವ್ರು ವಿಟ್ನೆಸ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ ಸ್ನೇಹಿತರೆ, ಆ ಫೋಟೋ ಕಂಪ್ಲೀಟಾಗಿ ಸುಟ್ಟೋಗಿರಲಿಲ್ಲ. ಯಾವ ಒಂದು ಫೋಟೋ ಅಲ್ಲಿ ಆ ಎಸ್ಟೆಫೆನ ಮುಖ ಇತ್ತೋ ಆ ಮುಖ ಪಾರ್ಟ್ ಮಾತ್ರ ಬರ್ನ್ ಆಗಿದೆ. ಮಿಕ್ಕಿದ್ದೇನು ಸುಟ್ಟೋಗಿಲ್ಲ. ಓನ್ಲಿ ಜಸ್ಟ್ ಅವಳ ಫೇಸ್ ಪಾರ್ಟ್ ಏನಿದೆ ಅದು ಮಾತ್ರ ಬರ್ನ್ ಆಗೋಗಿದೆ. ಸೊ ಈ ಒಂದು ಇನ್ಸಿಡೆಂಟ್ ಆದಮೇಲೆ ಸೊ ಒನ್ ಫೈನ್ ಡೇ ಏನಾಗುತ್ತೆ ಅಂದರೆ ಇದ್ದಕ್ಕಿದ್ದಾಗ ಎಸ್ಟೆಫೆನ ಅವರ ತಾಯಿ ಮೇಲೆ ಒಂದು ಯಾವುದೋ ಒಂದು ಏನು ಹೇಳ್ತೀರಾ ಲೈಕ್ ಅನ್ಯೂಶುವಲ್ ಆ್ಯಕ್ಟಿವಿಟಿ ನಡೆಯುತ್ತೆ. ಇದ್ದಕ್ಕಿದ್ದಾಗೆ ಯಾರೋ ಅವರ ತಾಯಿನ ಜೋರಾಗಿ ಯಾವುದೋ ಒಂದು ಕಣ್ಣಿಗೆ ಕಾಣಿಸ್ದೇ ಇರೋವಂಥ ಒಂದು ಶಕ್ತಿ ಜೋರಾಗಿ ಪುಷ್ ಮಾಡ್ದಂಗೆ ಆಗುತ್ತೆ. ಸೊ ಇದರಿಂದ ಅವರಿಗೆ ಸೀವಿಯರ್ ಬಾಡಿ ಹರ್ಟ್ಸ್ ಆಗುತ್ತೆ. ಆಮೇಲೆ ಎಲ್ರಿಗೂ ಮನೆಯವ್ರಿಗೆ ಏನು ರಿಯಲೈಸ್ ಆಗುತ್ತೆ ಅಂದರೆ ನಮ್ಮ ಮನೇಲಿ ಇರ್ತಾ ಇರೋ ಯಾವ ಆತ್ಮ ನಮ್ಮ ಮಗಳದಲ್ಲ, ಬದಲಾಗಿ ಇದು ಯಾರ್ದು ಅಂತ ಅವರು ಸಡನ್ನಾಗಿ ಈ ಒಂದು ಎಲ್ಲ ಆಗಿದ್ದೆಲ್ಲ ಇನ್ಸಿಡೆಂಟ್ಸ್ನ ಪೊಲೀಸರಿಗೆ ಇಂಟಿಮೇಟ್ ಮಾಡ್ತಾರೆ. ಸೊ ಸ್ನೇಹಿತರೆ, ಆ್ಯಕ್ಚುಲಿ ಸ್ಟೋರಿಯ ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಶುರು ಆಗೋದೆ ಇಲ್ಲಿಂದ. ಸೊ ಏನಾಗುತ್ತೆ ಅಂದರೆ ಎಸ್ಟೆಫೆನ ಓದ್ತಾ ಇದ್ದಂತಹ ತನ್ನ ಸ್ಕೂಲ್ನ ಕ್ಲಾಸ್ ಟೀಚರ್ ಒಬ್ಬರು ಬಂದುಬಿಟ್ಟು ಇವರ ಪೇರೆಂಟ್ಸ್ಗೆ ಹಾಗೆಯೇ ಪೊಲೀಸರಿಗೆ ಒಂದು ಶಾಕಿಂಗ್ ಕಥೆನ ಹೇಳ್ತಾರೆ. ಅದೇನಂದರೆ ಎಸ್ಟೆಫೆನ ಏನು ಸ್ಕೂಲಲ್ಲಿ ಓದ್ತಿದ್ಲು, ಇನಿಷಿಯಲ್ ಡೇಸ್ ನಾರ್ಮಲಾಗಿ ಬಿಹೇವ್ ಮಾಡ್ತಾಯಿದ್ಲು. ಆ್ಯಕ್ಚುಲಿ ಅವಳಿಗೆ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಇದ್ದರು. ಸೊ ಆ ಇಬ್ಬರು ಕ್ಲೋಸ್ ಫ್ರೆಂಡ್ಸಲ್ಲಿ ಒಬ್ಬಳಿಗೆ ಬಾಯ್ ಫ್ರೆಂಡ್ ಇದ್ದ. ಸೊ ಅವನ ಬಾಯ್ ಫ್ರೆಂಡ್ ಒಂದಿನ ಏನಾಗುತ್ತಂದರೆ ಒಂದು ಬೈಕ್ ಆ್ಯಕ್ಸಿಡೆಂಟಲ್ಲಿ ಅವನು ತೀರಿ ಹೋಗ್ತಾನೆ. ಸೊ ಅವಳ ಗರ್ಲ್ ಫ್ರೆಂಡ್ಗೆ ತುಂಬಾ ಬೇಜಾರಾಗುತ್ತೆ, ಲೈಕ್ ಅವಳ ಬಾಯ್ ಫ್ರೆಂಡ್ನ ಕಳ್ಕೊಂಡಿರೋದ್ರಿಂದ. ಸೊ ಅವಳು ಏನು ಮಾಡ್ತಾಳೆ, ಎಸ್ಟೆಫೆನ್ನೂ ಕರ್ಕೊಂಡು ಹಾಗೆಯೇ ಇನ್ನೊಬ್ಬಳು ತನ್ನ ಸ್ನೇಹಿತೆಯನ್ನು ಅವಳನ್ನೂ ಕರ್ಕೊಂಡು ಹೋಗ್ಬಿಟ್ಟು ಒಂದು ಓಜಾ ಬೋರ್ಡಲ್ಲಿ ತನ್ನ ಬಾಯ್ ಫ್ರೆಂಡ್ನ ಆತ್ಮದ ಜೊತೆ ಮಾತಾಡೋ ಒಂದು ಪ್ರಯತ್ನ ಮಾಡ್ತಾರೆ. ಸೊ ಹೀಗೆ ಮಾಡ್ತಿರೋ ಟೈಮಲ್ಲಿ ಅವರ ಕ್ಲಾಸ್ ಟೀಚರ್ ಈ ಒಂದು ದೃಶ್ಯನ ಗಮನಿಸಿ ಇಮ್ಮಿಡಿಯೇಟಾಗಿ ಬಂದು ಆ 3 ಜನಕ್ಕೂ ಹೊಡೆದು ಆ ಒಂದು ಓಜಾ ಬೋರ್ಡ್ನ ಕಿತ್ಕೊಂಡು ಅದನ್ನು ಒಡೆದಾಕ್ತಾರೆ. ಸೊ ಹೀಗೆ ಒಡೆದಾಕ್ತಿರುವಾಗ ಇವರು ಅದನ್ನು ತುಂಬಾ ಫೋರ್ಸ್ ಮಾಡ್ತಿರ್ತಾರೆ ಅದನ್ನು ತಗೊಳ್ಳೋದ್ರಲ್ಲಿ. ಸೊ ಆ ಟೈಮಲ್ಲಿ ಎಸ್ಟೆಫೆನ ಕೂಡ ಅದನ್ನು ಹೀಗೆ ಆ ಓಜಾ ಬೋರ್ಡ್ನ ಇಸ್ಕೊಳ್ಳೋ ಟೈಮಲ್ಲಿ ಒಂದು ಯಾವುದೋ ಒಂದು ಲೈಕ್ ಏನು ಹೇಳ್ತೀರೋ ಒಂದು ಧೂಳಿನ ರೀತಿ ಇರೋವಂತಹ ಒಂದು ವಸ್ತು ಅವಳ ಮೈಯಲ್ಲಿ ಅವಳ ಶರೀರದ ಒಳಗಡೆ ಹೋಗಿರೋದನ್ನ ಅಲ್ಲಿ ಇರೋಂತಹ ಎಲ್ಲರೂ ಅದನ್ನು ಅಬ್ಸರ್ವ್ ಮಾಡ್ತಾರೆ. ಬಟ್ ಅದನ್ನು ಯಾರು ಕೂಡ ಸೀರಿಯಸ್ ಆಗಿ ತೊಗೊಳ್ಳಲ್ಲ, ಅದನ್ನು ಇಗ್ನೋರ್ ಮಾಡ್ತಾರೆ. ಇದು ಏನೋ ಬೇರೆ ಇರ್ಬೋದು ಅಂತ ಅದನ್ನು ಇಗ್ನೋರ್ ಮಾಡ್ತಾರೆ. ಸೊ ಈ ಒಂದು ವಿಷಯನ ಅವರ ಕ್ಲಾಸ್ ಟೀಚರ್ ರಿವೀಲ್ ಮಾಡ್ತಾರೆ ತನ್ನ ಪೇರೆಂಟ್ಸ್ಗೆ. ಸೊ ಸ್ನೇಹಿತರೆ, ಫೈನಲಿ 27 ನವಂಬರ್ 1993 ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಶುರು ಮಾಡ್ತಾರೆ. ಸೊ ಆ ದಿನ ರಾತ್ರಿ ಅವರು ಸೀದಾ ಎಸ್ಟೆಫೆನ ಅವರ ಮನೆಗೆ ಬರ್ತಾರೆ. ಸೊ ಬಂದು ಮನೆನ ಎಲ್ಲ ನೋಡಿ ಅವರು ಸೀದಾ ಎಸ್ಟೆಫೆನ ವಾಸ ಮಾಡ್ತಾ ಇದ್ದಂತಹ ತನ್ನ ರೂಮ್ಗೆ ಹೋಗ್ತಾರೆ. ಅಲ್ಲಿ ಅವರು ಅಬ್ಸರ್ವ್ ಮಾಡ್ತಾರೆ, ಡೋರ್ ಈ ಕಡೆ ಇದೆ ಅಲ್ವಾ, ಜಸ್ಟ್ ಡೋರ್ ಆಪೋಸಿಟೇ ಬೆಡ್ ಇದೆ. ಓಕೆ, ಬೆಡ್ ಮೇಲ್ಗಡೆ ವಾಲಲ್ಲಿ ಒಂದು ಜೀಸಸ್ ಫೋಟೋ ಹ್ಯಾಂಗ್ ಆಗಿದೆ. ಸೊ ಅಲ್ಲಿ ಹ್ಯಾಂಗ್ ಮಾಡಿದರು. ಸೊ ಇದ್ದಕ್ಕಿದ್ದಾಗೆ ಆ ಒಂದು ಫೋಟೋ ಏನಿದೆ ಪೂರ್ತಿ ರೊಟೇಟಾಗಿ ಉಲ್ಟಾ ನಿಂತ್ಕೊಳ್ಳುತ್ತೆ. ಓಕೆ, ಇದು ಯಾವುದೇ ಮೂವಿ ಸೀನ್ಸ್ ಅಲ್ಲ, ಇದೇ ರೀತಿ ಪೊಲೀಸರು ತಮ್ಮ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಇದನ್ನ ನೋಡಿಬಿಟ್ಟು ಎಲ್ರಿಗೂ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಇದಷ್ಟೇ ಅಲ್ಲ, ಸುಮಾರು ಅನ್ಯೂಶುವಲ್ ಥಿಂಗ್ಸ್ ನಡೆಯುತ್ತೆ. ಆ್ಯಕ್ಚುಲಿ ಆ ಆತ್ಮಗೆ ಈ ಪೊಲೀಸರು ಏನು ಇನ್ವೆಸ್ಟಿಗೇಷನಿಗೆ ಮಾಡೋಕ್ಕೆ ಬಂದಿದ್ರು ಅದಕ್ಕೆ ಅದು ಇಷ್ಟ ಇರಲಿಲ್ಲ. ಸೊ ಆದ್ದರಿಂದ ಅವರಿಗೆ ಹೆದರ್ಸೋಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರುತ್ತೆ. ಅದು ಪೊಲೀಸರಿಗೂ ಕೂಡ ಅರ್ಥ ಆಗುತ್ತೆ.
ಆ್ಯಂಡ್ ಅವ್ರಿಗೂ ಕೂಡ ಗೊತ್ತಿತ್ತು ಖಂಡಿತವಾಗ್ಲೂ ಇದ್ರ ಹಿಂದ್ಗಡೆ ಯಾವುದೇ ವ್ಯಕ್ತಿ, ಯಾವುದೇ ಮನುಷ್ಯನ ಕೈವಾಡ ಇರಲಿಲ್ಲ. ಬದಲಾಗಿ ಇದು ಯಾವುದೋ ಸೂಪರ್ ನ್ಯಾಚುರಲ್ ಪವರ್ಸೆ ಅಂತ ಅವ್ರಿಗೂ ಕೂಡ ಗೊತ್ತಾಯಿತು. ಸೊ ಫೈನಲಿ ಅವರು ಕೂಡ ಅವ್ರ ಕೈಯಲ್ಲಿ ಆದಷ್ಟೆಲ್ಲ ಪ್ರಯತ್ನ ಪಡ್ತಾರೆ, ಬಟ್ ಕೈಯಲ್ಲಿ ಏನೂ ಆಗಲ್ಲ. ಇಟ್ ವಾಸ್ ಜಸ್ಟ್ ಔಟ್ ಆಫ್ ದೇರ್ ಹ್ಯಾಂಡ್ಸ್. ಓಕೆ, ಸೊ ಆದ್ದರಿಂದ ಅವ್ರು ಏನು ಮಾಡ್ತಾರೆ, ಒಂದು ಜೆಂಟಲ್ ರಿಮೈಂಡರ್ ಸಜೆಷನ್ನ ಅವ್ರ ಪೇರೆಂಟ್ಸ್ಗೆ ಕೊಡ್ತಾರೆ. ನೀವು ಆದಷ್ಟು ಈ ಮನೆನ ಬಿಡೋದು ಒಳ್ಳೆಯದು. ಈ ಮನೆ ನಿಮಗೆ ಇನ್ನೂ ವಾಸ ಮಾಡ್ತೀರಾ ಅಂದರೆ ನಿಮ್ಮ ಪ್ರಾಣಕ್ಕೇ ಅಪಾಯ ಇದೆ. ದಯವಿಟ್ಟು ಈ ಮನೆನ ಚೇಂಜ್ ಮಾಡಿ ಅಂತ ಪೊಲೀಸರು ಅವರ ಪೇರೆಂಟ್ಸ್ಗೆ ಹೇಳ್ತಾರೆ. ಅವರ ಪೇರೆಂಟ್ಸ್ ಕೂಡ ಹೌದು, ಇವ್ರು ಹೇಳ್ತಾ ಇರೋದು ಕರೆಕ್ಟ್ ಅಂತ ಹೇಳಿಬಿಟ್ಟು ಆ ಮನೆನ ಶಿಫ್ಟ್ ಮಾಡ್ತಾರೆ. ಆದರೆ ಲಕ್ಕಿಲಿ ಸ್ನೇಹಿತರೆ, ಮನೆ ಶಿಫ್ಟ್ ಆದರೂ ಕೂಡ ಈ ಒಂದು ಘಟನೆ ಅವ್ರ ಲೈಫಲ್ಲಿ ಮತ್ತೆ ನಡೀಲಿಲ್ಲ. ಎಲ್ಲ ಆ್ಯಸ್ ಯೂಶ್ವಲ್ ಆಗಿ ನಾರ್ಮಲ್ ಲೈಫ್ನೇ ಲೀಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇದೆಲ್ಲ ಈ ಒಂದು ಚಿಕ್ಕ 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 ಕಾನ್ಸೆಪ್ಟ್ಸ್ನ ಎತ್ಕೊಂಡು ನೆಟ್ಫ್ಲಿಕ್ಸ್ ಅವರು ಒಂದು ಮೂವಿನ ರೆಡಿ ಮಾಡಿದರು. ಆ್ಯಕ್ಚುಲಿ ಇದು ನಾನು ಏನು ಹೇಳಿದೆ, ಇದು ಕಂಪ್ಲೀಟ್ ಎಲ್ಲ ಮೂವಿಯಲ್ಲೇ ಇಲ್ಲ. ಕೆಲವು ಮೂವಿಯಲ್ಲಿ ಕಟ್ ಕೂಡ ಮಾಡಿದ್ದಾರೆ. ಬಟ್ ಒಂದಷ್ಟು ಎಕ್ಸ್ಪರ್ಟ್ಸು ಕೇಸ್ನ ಪೊಲೀಸರು ಫೈಲ್ ಮಾಡಿದಂತಹ ಒಂದು ರಿಪೋರ್ಟ್ನ ತೊಗೊಂಡುಬಿಟ್ಟು ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅದರ ಮೇಲ್ಗಡೆ ಮತ್ತೊಂದಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಬಿಟ್ಟು ಒಂದಷ್ಟು ವೆಬ್ಸೈಟ್ಸಲ್ಲಿ ಫರ್ನಿಷ್ ಮಾಡಿದರು. ಸೊ ಎಲ್ಲ ಒಂದು ವೆಬ್ಸೈಟ್ಸಲ್ಲಿ ರಿಸರ್ಚ್ ಮಾಡಿ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ. ನಿಮಗೋಸ್ಕರ ಈ ಒಂದು ವಿಡಿಯೋನ ತಂದಿದ್ದೀನಿ. ಸೊ ಇದಾಗಿತ್ತು ವೆರೋನಿಕಾ ಕೇಸ್. ಇದೇ ಒಂದು ಆ್ಯಕ್ಚುಯಲ್ ವೆರೋನಿಕಾ ಕೇಸ್. ಈ ಕೇಸ್ ಹಿಂದ್ಗಡೆ ಆದಂತಹ ಒಂದು ವಿಚಿತ್ರವಾದ ಘಟನೆ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಒಂದು ವೇಳೆ ಕತೆ ಇಷ್ಟ ಆಗದೇ ಇದ್ದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.